ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭವ್ಯ ಚೇತನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ನಮ್ಮ ಅಮ್ಮನ ಮನೆಗೆ ಹೋಗೋ ಪ್ಲ್ಯಾನ್ ಆಯಿತು. ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಮತ್ತು ನಮ್ಮ ಮನೆಯವರು ಹೊರಟ್ವಿ. ನನ್ನ ಮಗನ ಅವ್ರ ಅಜ್ಜಿ ತಾತನ ಹತ್ರ ಬಿಟ್ಬಿಟ್ಟು ನಾವಿಬ್ಬರೇ ಹೊರಟ್ವಿ. ಮತ್ತು ಇನ್ನೂ ಒಂದು ರಿಕ್ವೆಸ್ಟ್ ಎಲ್ಲರ ಹತ್ರ ಏನಂತ ಅಂದರೆ, ಗಾಡಿ ಓಡಿಸ್ಬೇಕಾದ್ರೆ ತುಂಬ ಸೇಫಾಗಿ ಓಡಿಸಿ. ಯಾಕೆ ಅಂತಂದರೆ ನಿಮಗೋಸ್ಕರ ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾರಾದರೂ ಸರಿ, ಅಮ್ಮ, ಹೆಂಡ್ತಿ, ಮಕ್ಕಳು ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರನಾದರೂ ನಿಮ್ಮ ಸೇಫ್ಟಿಯಾಗಿ ನೀವು ಇರಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಹೋಗೋ ಹೈವೇಲಿ ಒಂದು ಆಕ್ಸಿಡೆಂಟ್ ನೋಡಿದ್ವಿ. ತುಂಬಾ ಬೇಜಾರಾಯಿತು. ಬೆಳಗ್ಗೆನೇ ಎಲ್ಲಾದರೂ ಲಾಂಗ್ ಹೋಗ್ಬೇಕಾದ್ರೆ ಈ ಥರ ಸೀನ್ ನೋಡಿದ್ರೆ ಒಂಥರ ಭಯನೂ ಆಗುತ್ತೆ, ಬೇಜಾರೂ ಆಗುತ್ತೆ. ಅವ್ರಿಗೆ ಏನೂ ಆಗದೆ ಇರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ದೇವ್ರ ದರ್ಶನ ಸಹನೇ ಆಯಿತು ಅಲ್ಲಿ ನಮಗೆ. ಮತ್ತು ನಾವು ಮನೆಗೆ ರೀಚ್ ಆದ್ವಿ. ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು. ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ನಾವು ಪೈಪ್ಲೈನ್ ಇಳಿಸ್ತಾಯಿದ್ವು. ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಎಲ್ಲ ಪೈಪ್ಸು ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಫೋನ್ ಮಾಡಿ ಕರೆದಿದ್ರು. ಅಪ್ಪಂಗೆ ಯಾವಾಗಲೂ ಅಲ್ಲಿ ಹೋಗಿ ನೋಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾವು ವೀಕ್ಲಿ ಒನ್ಸ್ ಸ್ಯಾಟರ್ಡೆ ಸಂಡೇಸ್ ನಾವು ಅಲ್ಲಿಗೆ ಹೋಗ್ತಿರ್ತೀವಿ. ಒಂದು ತೋಟ ಮೇಂಟೈನ್ ಮಾಡೋದು ಅಂತಂದರೆ ತುಂಬಾ ಕಷ್ಟ ಇರುತ್ತೆ. ನಾವು ಇಲ್ಲಿ ಇದ್ಕೊಂಡು ನಾವು ಅಲ್ಲಿ ಕೆಲಸ ಮಾಡಿಸ್ತೀವಿ ಅಂತಂದರೆ ಭಾರಿ ಕಷ್ಟ. ಬಟ್ ಏನು ಮಾಡೋಕ್ಕಾಗಲ್ಲ, ಮ್ಯಾನೇಜ್ ಮಾಡಲೇಬೇಕು. ಕೆಲಸ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ವಾಪಸ್ಸು ಹೊರಟ್ವಿ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸೊ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು, ನನಗೆ ಬೆಂಗಳೂರು ಮೈಸೂರು ಹೈವೇಲಿ ವೆಜ್ಜಲ್ಲಿ ಹರ್ಷ ಗ್ರ್ಯಾಂಡು ಮತ್ತು ನಾನ್ ವೆಜ್ಜಲ್ಲಿ ಒಲೆ ಊಟ ಮತ್ತು ಎಂಪೈರ್ ತುಂಬಾ ಇಷ್ಟ. ಸೊ ಇವತ್ತು ಒಲೆ ಊಟದಲ್ಲಿ ಊಟ ಮಾಡಿಕೊಂಡು ಹೊರಟ್ವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.